Dear students, in my previous class, we discussed about the revolt of 1857. Today I am going to discuss new chapter, Introduction to Colonialism. Colonialism, a theoretical perspective. ಕಳೆದ ತರಗತಿಯಲ್ಲಿ ನಾವು 1857ರ ದಂಗೆಯ ಬಗ್ಗೆ ಚರ್ಚಿಸಿದ್ದೇವೆ. ಇಂದಿನ ತರಗತಿಯಲ್ಲಿ ವಸಾಹತುವಾದ ಒಂದು ಸೈದ್ಧಾಂತಿಕ ದೃಷ್ಟಿಕೋನಗಳು ಇದರ ಬಗ್ಗೆ ಚರ್ಚಿಸೋಣ. ಮೊದಲಿಗೆ, ವಾಟ್ ಡಸ್ colonialism mean? The understanding of colonialism has varied from one scholar to another. ಹಾಗಾದರೆ ವಸಾಹತುವಾದ ಎಂದರೇನು? Means here, there was a different opinion about colonialism. ವಸಾಹತುವಾದಕ್ಕೆ ಯಾವುದೇ ಏಕರೂಪದ ಅಭಿಪ್ರಾಯಗಳಿಲ್ಲ. ಒಂದು ವಿದ್ವಾಂಸರಿಂದ ಇನ್ನೊಂದು ವಿದ್ವಾಂಸರಿಗೆ ಅಭಿಪ್ರಾಯಗಳು ಬದಲಾಗಿವೆ. Colonialism is the practice of acquiring the colony by conquest or other. ವಸಾಹತುವಾದ ಎಂದರೆ ಒಂದು ಸಮಗ್ರವಾದ ಪ್ರಬಲವಾದ ರಾಷ್ಟ್ರವು ಇನ್ನೊಂದು ದುರ್ಬಲವಾದ ರಾಷ್ಟ್ರವನ್ನು ದಾಳಿ ಅಥವಾ ಯುದ್ಧ ಅಥವಾ ಇನ್ಯಾವುದೇ ರೂಪದಲ್ಲಿ ವಶಪಡಿಸಿಕೊಳ್ಳುವುದು ಆ್ಯಂಡ್ ಮೇಕಿಂಗ್ ದೆಮ್ ಡಿಪೆಂಡೆಂಟ್, ಮತ್ತು ಆ ರಾಷ್ಟ್ರವನ್ನು ಅವಲಂಬಿತರನ್ನಾಗಿ ಮಾಡುವುದು. The territory which is subjugated by metropolitan capitalist country or mother country is described as colony. What happened in a colony is colonialism. ಹೀಗೆ ಒಂದು ಪ್ರಬಲವಾದ ರಾಷ್ಟ್ರ ಇನ್ನೊಂದು ದುರ್ಬಲವಾದ ರಾಷ್ಟ್ರದ ಮೇಲೆ ತನ್ನ ಆಧಿಪತ್ಯವನ್ನು ಸಾರುವಂಥದ್ದು. ಅದೇ ರೀತಿ ಆಧಿಪತ್ಯವನ್ನು ಸಾಧಿಸಿದ ರಾಷ್ಟ್ರ ವಸಾಹತುಶಾಹಿ ರಾಷ್ಟ್ರ, ಆಧಿಪತ್ಯಕ್ಕೆ ಒಳಪಟ್ಟ ರಾಷ್ಟ್ರ ವಸಾಹತು ರಾಷ್ಟ್ರ. ಈ ವಸಾಹತುಶಾಹಿ ರಾಷ್ಟ್ರವು ವಸಾಹತುವಿರುವುದೇ ತಾಯ್ನಾಡಿನ ಹಿತಕ್ಕಾಗಿ, ಅಂದರೆ ವಸಾಹತುವನ್ನು ತನ್ನ ಉಪಯೋಗಕ್ಕಾಗಿ ಬಳಸಿಕೊಳ್ಳುವ ಒಂದು ನಿರಂತರ ಪ್ರಕ್ರಿಯೆ ಆಗಿದೆ. Colonialism is the establishment of exploitation, maintenance and expansion of colonies in one territory by people from another territory. ನಾನು ಇದರ ಮೊದಲೇ ಹೇಳಿದಂತೆ ಒಂದು ವಸಾಹತು ರಾಷ್ಟ್ರವು ಆರ್ಥಿಕ ಸಾಮಾಜಿಕವಾಗಿ ಪ್ರಬಲವಾಗಿದ್ದು ದುರ್ಬಲವಾದ ರಾಷ್ಟ್ರವನ್ನು ದಾಳಿ ಅಥವಾ ಯುದ್ಧ ಇನ್ಯಾವುದೇ ರೂಪದಲ್ಲಿ ವಶಪಡಿಸಿಕೊಂಡು ಆ ರಾಷ್ಟ್ರದ ಮೇಲೆ ಆಧಿಪತ್ಯವನ್ನು ಸಾಧಿಸಿ ಆ ರಾಷ್ಟ್ರವನ್ನು ಅವಲಂಬಿತರನ್ನಾಗಿ ಮಾಡಿ ಆ ರಾಷ್ಟ್ರವನ್ನು ಶೋಷಣೆಗೆ ಒಳಪಡಿಸುವ ಅಥವಾ ನಿರಂತರ ದೌರ್ಜನ್ಯಕ್ಕೆ ಒಳಪಡಿಸುವ ಒಂದು ಪ್ರಕ್ರಿಯೆ. ವಸಾಹತುಶಾಹಿ ರಾಷ್ಟ್ರದ ಭಾವನೆ ಏನೆಂದರೆ ತನ್ನ ವಸಾಹತು ಇರುವುದು ತನ್ನ ಲಾಭಕ್ಕಾಗಿ ಅಥವಾ ತನ್ನ ಹಿತಕ್ಕಾಗಿ ಎಂಬುದೇ ಅದರ ಅಭಿಪ್ರಾಯವಾಗಿರುತ್ತದೆ.
ವಸಾಹತುವಾದ ಎಂದರೆ ಏಕರೂಪದ ರಚನೆಯಲ್ಲ, ಬದಲಾಗಿ ಅದೊಂದು ನಿರಂತರವಾದ ಬದಲಾವಣೆಯ ಪ್ರಕ್ರಿಯೆಯಾಗಿದೆ. ವೇರಿಯಸ್ ವ್ಯೂಸ್ ಪಾಯಿಂಟ್ಸ್ ಆಫ್ colonialism. Colonial society is a basically traditional society. In other words, colonialism retained basic socio-economic elements and structures of pre-colonial society. ವಸಾಹತುಶಾಹಿ ರಾಷ್ಟ್ರವು ವಸಾಹತುವಿನ ಮೊದಲೇ ಹೇಳಿದಾಗೆ ವಸಾಹತು ಒಂದು ಸಾಂಪ್ರದಾಯ ಸಮಾಜವಾಗಿರುತ್ತದೆ. ವಸಾಹತುಶಾಹಿ ರಾಷ್ಟ್ರ ಈ ವಸಾಹತುವಿನ ಸಂಪ್ರದಾಯವನ್ನು, ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವ ಪ್ರಕ್ರಿಯೆ ನಡೆಸುತ್ತದೆ. Colonial society, which was being transformed economically, socially, particularly from a traditional pre-colonial society into a capitalist society. It is second views. ಒಂದನೇದರಲ್ಲಿ ಅದೇ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ರಕ್ರಿಯೆ. ಎರಡನೇ ಹಂತದಲ್ಲಿ ವಸಾಹತುಶಾಹಿ ರಾಷ್ಟ್ರವು ವಸಾಹತುವಿನ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಅದನ್ನು ಆಧುನೀಕರಣಕ್ಕೆ ಕೊಂಡೊಯ್ಯುವಂಥ ಪ್ರಕ್ರಿಯೆ. ಇಲ್ಲಿ ಆಧುನೀಕರಣ ಅಂತ ಹೇಳಿದರೆ ವಸಾಹತುವಿನ ಕೈಗಾರಿಕಾ ಅಭಿವೃದ್ಧಿ ಮತ್ತು ವಸಾಹತುಶಾಹಿ ರಾಷ್ಟ್ರ ಆರ್ಥಿಕವಾಗಿ ಹಿಂದುಳಿಯುತ್ತದೆ. ಇಲ್ಲಿ ಆರ್ಥಿಕವಾಗಿ ವಸಾಹತುವಿನ ಯಾವುದೇ ಲಾಭ ಸಿಗುವುದಿಲ್ಲ. ವಸಾಹತುಶಾಹಿ ರಾಷ್ಟ್ರಕ್ಕೆ ಮಾತ್ರ ವಸಾಹತುವಿನ ಲಾಭ ಸಿಗುತ್ತದೆ. ನೆಕ್ಸ್ಟ್, ಟೇಕ್ ಡೌನ್ ನೇಚರ್ ಆಫ್ colonialism. The basic features of colonialism is that claim that colonial society undergo a fundamental transformation. They are made an integral part of the world capitalist system. ಪ್ರಮುಖ ಲಕ್ಷಣವೆಂದರೆ ವಸಾಹತು ಸಮಾಜ ಮೂಲಭೂತವಾಗಿ ಬದಲಾವಣೆ ಹೊಂದುತ್ತಲ್ಲದೆ ವಿಶ್ವ ಬಂಡವಾಳ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ಮಾರ್ಪಡುತ್ತದೆ. And now I am discussing features of colonialism. There are two features. Take down the basic features of colonialism. First one, the complete subordination of the colony to needs of the metropolis or the imperialist power. Second one, economic exploitation of the colony or appropriations of the colony economic surplus by the metropolicy. ಒಂದನೇದ್ದು, ವಸಾಹತುಶಾಹಿ ರಾಷ್ಟ್ರ ಅಗತ್ಯಗಳಿಗೆ ಪೂರಕವಾಗಿ ವಸಾಹತುವಿನ ಎಲ್ಲ ವ್ಯವಸ್ಥೆಯನ್ನು ರೂಪಿಸಲಾಗುತ್ತದೆ. ಎರಡನೆಯದು, ವಸಾಹತು ತನ್ನ ಆರ್ಥಿಕ ಹೆಚ್ಚುವರಿಯನ್ನು ವಸಾಹತುಶಾಹಿ ರಾಷ್ಟ್ರ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಅಂದರೆ ಇಲ್ಲಿ ವಸಾಹತುವನ್ನು ಆರ್ಥಿಕ ಶೋಷಣೆಗೈಯುತ್ತದೆ. ಉದಾಹರಣೆಗೆ, ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತ ಬ್ರಿಟಿಷ್ನ ವಸಾಹತುವಾಗಿತ್ತು, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ. ಆದರೆ ಇಲ್ಲಿ ಭಾರತ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳುತ್ತದೆ. ಆದರೆ
ಬಂಡವಾಳಶಾಹಿ ರಾಷ್ಟ್ರವಾಗಿ ಮಾರ್ಪಡುವುದಿಲ್ಲ. ಇಲ್ಲಿ ಬಂಡವಾಳಶಾಹಿ ರಾಷ್ಟ್ರವಾಗಿ ಮಾರ್ಪಟ್ಟಿದ್ದು ಬ್ರಿಟಿಷ್. ನಾನು ಮೊದಲೇ ಹೇಳಿದ ಹಾಗೆ ವಸಾಹತು ರಾಷ್ಟ್ರ ವಸಾಹತುವಿನ ಮೂಲ ಸೋರ್ಸಸ್ ಅಥವಾ ಮೂಲಗಳನ್ನು ಹೀರಿಕೊಳ್ಳುತ್ತದೆ ತನ್ನ ಲಾಭಕ್ಕಾಗಿ ಹೊರತು ವಸಾಹತುವಿನ ಲಾಭಕ್ಕಾಗಿ ಅಲ್ಲ. ನೆಕ್ಸ್ಟ್ ಟೇಕ್ ಡೌನ್. Colonialism has two phases. One phases in the metropolis, another in colonies. I already told. ನಾನು ಈ ಮೊದಲೇ ಹೇಳಿದಾಗೆ ಇಲ್ಲಿ ಎರಡು ಮುಖಗಳನ್ನು ಕಾಣಬಹುದಾಗಿದೆ. ಒಂದನೇದ್ದು ವಸಾಹತು ರಾಷ್ಟ್ರಗಳಿಗೆ ಉಪಯೋಗ, ಎರಡನೇದು ವಸಾಹತುವಿನ ಶೋಷಣೆ. ಇಲ್ಲಿ ವಸಾಹತು ರಾಷ್ಟ್ರ ವಸಾಹತುವನ್ನು ಶೋಷಣೆಗೊಳಪಡಿಸಿ ಅಲ್ಲಿಂದ ಸಂಪನ್ಮೂಲಗಳ ಬಳಕೆಯಿಂದ ತನ್ನ ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸ್ತದೆ. ಆದರೆ ಎರಡನೇದ್ದು ಇಲ್ಲಿ ವಸಾಹತುವಿನ ಶೋಷಣೆ ಆಗ್ತದೆ. ವಸಾಹತು ಆರ್ಥಿಕವಾಗಿ ವಸಾಹತು ರಾಷ್ಟ್ರಗಳಿಂದ ಶೋಷಿಸಲ್ಪಡುತ್ತದೆ ಅಥವಾ ಶೋಷಣೆಗೊಳಪಟ್ಟಿರುತ್ತದೆ. ನೆಕ್ಸ್ಟ್ ಟೇಕ್ ಡೌನ್. Brief note on theories of colonialism. Various theories propounded by Europeans as well as Indian nationalists also. Take down. I am discussing first European views. First one, Hobson. Take down. According to Hobson, European capitalism was the major cause for the emergence of colonialism and the growth of imperialism. ಯುರೋಪ್ನಲ್ಲಿ ಬೆಳೆದ ಬಂಡವಾಳವಾದ, ವಸಾಹತುವಾದ ಮತ್ತು ಸಾಮ್ರಾಜ್ಯವಾದಕ್ಕೆ ಮುಖ್ಯ ಕಾರಣ ಎಂಬುದಾಗಿ ಹಾಬ್ಸನ್ ತಿಳಿಸಿರುತ್ತಾರೆ. ಬಂಡವಾಳವಾದದಲ್ಲಿ ಇಲ್ಲಿ ಕಾರ್ಮಿಕರು ಶೋಷಣೆಗೆ ಒಳಪಟ್ಟಿರುತ್ತಾರೆ. ಅವರಿಗೆ ಅತ್ಯಲ್ಪ ವೇತನವನ್ನು ಕೊಟ್ಟು ಅವರಿಂದ ಹೆಚ್ಚು ದುಡಿಸಿಕೊಳ್ಳಲಾಗುತ್ತದೆ. ಅದೇ ರೀತಿ ಇಲ್ಲಿ ಆದಾಯದ ಅಸಮಾನ ಹಂಚಿಕೆ ಇರುತ್ತದೆ. ನೆಕ್ಸ್ಟ್ ಟೇಕ್ ಡೌನ್ another one, Rudolf Hilberding. According to Rudolf Hilberding, in the finance capitalist phase, capitalism is dominated by the huge banks and finance interests who act in close association with the monopolist industrial business group. ಇಲ್ಲಿ ರುಡಾಲ್ಫ್ ಹಿಲ್ಬರ್ಡಿಂಗ್ ಇವನು ಕೂಡ ಹಾಬ್ಸನ್ ವಾದವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಇವರ ಪ್ರಕಾರ ಅಂದರೆ ಹಿಲ್ಬರ್ಡಿಂಗ್ನ ಪ್ರಕಾರ ಬಂಡವಾಳವಾದದ ಅತ್ಯುನ್ನತ ಹಂತವಾದ ಹಣಕಾಸು ಬಂಡವಾಳ ಈ ಸಾಮ್ರಾಜ್ಯವಾದಕ್ಕೆ ಬಹಳ ಮುಖ್ಯ ಕಾರಣವಾಗ್ತದೆ. ಯಾಕಂದರೆ ಇದರ ಪರಿಣಾಮವಾಗಿ ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ದೊಡ್ಡ ಸಂಸ್ಥೆಗಳು ಹಾಗೆ ಬ್ಯಾಂಕುಗಳು ಇದರ ಸ್ಥಾಪನೆ ಆಗ್ತವೆ. ಈ ರೀತಿ ಉಂಟಾದ ಅಧಿಕ ಪ್ರಮಾಣ ಬಂಡವಾಳದ ಹೂಡಿಕೆಗೆ ವಸಾಹತುಗಳು ಅಥವಾ ವಸಾಹತುಗಳ ನಿರ್ಮಾಣ ಅಗತ್ಯವಾಗಿರುತ್ತದೆ ಎಂಬುದು ಹಿಲ್ಬರ್ಡಿಂಗ್ ರವರ ಅಭಿಪ್ರಾಯವಾಗಿದೆ. ನೆಕ್ಸ್ಟ್, V.I. Lenin. We know that he was a Marxist. He argues that the conflict of interest between the financial monopolists of Western Europe is the major cause for the colonialism. ಈ ವಸಾಹತುವಾದಕ್ಕೆ ಪ್ರಮುಖ ಕಾರಣವೆಂದರೆ ಪಶ್ಚಿಮ ಯುರೋಪ್ ರಾಷ್ಟ್ರಗಳ ಪರಸ್ಪರ ವಿರೋಧಿ ನೀತಿ, ಅದೇ ರೀತಿ ಆರ್ಥಿಕ ಹಿತಾಸಕ್ತಿಯೇ ಈ ವಸಾಹತುವಾದಕ್ಕೆ
ಪ್ರಮುಖ ಕಾರಣ ಎಂದು ತಿಳಿಸುತ್ತಾರೆ. ನೆಕ್ಸ್ಟ್ ಒನ್, ರೋಸಾ ಲಕ್ಸೆಂಬರ್ಗ್. Rosa Luxemburg, she was a socialist. She argues that the excess of capitalism is a root cause for colonial expansion. ಇವರ ಪ್ರಕಾರ ಬಂಡವಾಳದ ಉತ್ಕರ್ಷವೇ ವಸಾಹತುವಾದಕ್ಕೆ ಪ್ರಮುಖ ಕಾರಣ. ಈ ಉತ್ಕರ್ಷದಿಂದ ಆ ವಸಾಹತು ರಾಷ್ಟ್ರಗಳ ಮೇಲೆ ಆಕ್ರಮಣವಾಗ್ತದೆ. ಇದು ವಸಾಹತುವಾದಕ್ಕೆ ಪ್ರಮುಖ ಕಾರಣ ಎಂಬುದಾಗಿ ತಿಳಿಸಿರುತ್ತಾರೆ. And we know that there are different opinion about colonialism. ಹೀಗೆ ತಮ್ಮ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ವಸಾಹತುವಾದದ ಬಗ್ಗೆ ಬೀರಿರುತ್ತಾರೆ ಎಲ್ಲ ವಿದ್ವಾಂಸರುಗಳು ಕೂಡ. And we continued it in my next class.